ಸಿದ್ದರಾಮಯ್ಯ ಅವ್ರ ಮೇಲೆ FIR ಆಯಿತು, ಮತ್ತೆ ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗುತ್ತೆ. ಏನು ನಡೀತಾ ಇದೆ ಸರ್? ಇವಾಗ ನೀವು ಅರ್ಥ ಮಾಡ್ತೀವಿ, ನಾವು ಮಾತಾಡಿದ್ದು ನಾವು ಬರೀ ಮೂಢ ವಿಚಾರ ಅಲ್ಲ. ಮೂಢ ಬಂದಮೇಲೆ ಇವಾಗ ರಾಜಕಾರಣ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದರೆ ದ್ವೇಷ ರಾಜಕಾರಣ ಶುರು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಬರ್ತಾರೆ, ಯಾವ್ದಾವುದೋ ಎತ್ತಿ ಆಚೆ ಹಾಕ್ತಾರೆ. ಇದು ಬೇಕಾಗಿಲ್ಲ. ಇದು ನಾವು ನೋಡ್ತಾ ಇದ್ದರೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಮಾಡ್ತಾರೆ ಹೊರತು ನಾವಂತೂ ಮಾರಲ್ ಗ್ರೌಂಡ್ಸ್ ಬಗ್ಗೆ ತಗೊಂಡ್ಮೇಲೆ ಏನೋ ಒಂದು ರಿಪೇರಿ ನಡೀತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ, ಆವಾಗ ಯಡಿಯೂರಪ್ಪ ಅವ್ರದ್ದು CM ಆದಾಗ ನೈತಿಕತೆ ಕೊಟ್ಟು ರಾಜೀನಾಮೆ ಮಾಡಿದ್ರು. ಅದೇ ಇವರು ಎಷ್ಟು ಟೇಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡಿಸೈನ್. ಆವಾಗಲೂ ಯಡಿಯೂರಪ್ಪ ಅವರು CM ಆದಾಗ ಹೇಳಿದ್ದಾರೆ, ಅವ್ರ ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ. ಸೊ ಸೇಮ್ ಥಿಂಗ್ ಹೋಲಿಸ್ಬಿಟ್ಟು ಪ್ರೆಸೆಂಟ್ CM ಸಿದ್ದರಾಮಯ್ಯ, ಅದಕ್ಕೆ ಅವ್ರು ರಾಜೀನಾಮೆ ಮಾಡೇ ಬಂದಿರ್ತಾರೆ. ಏನು ತನಿಖೆ ಆದಮೇಲೆ ಏನು ಕರೆಕ್ಟಾಗಿ ಏನು ಇಲ್ಲ ಅಂದರೆ ಬೇಕಾದರೆ ಮತ್ತೆ ವಾಪಸ್ಸು ಅಧಿಕಾರ ಇವಾಗ ಡಿಮ್ಯಾಂಡ್ ಮಾಡಿದ್ರು, ಹೆದರಿಕೆ ಹಾಕಿದ್ರು. ಸೊ ಇವಾಗ ಯಾರು ಬೆದರಿಕೆ ಹಾಕಿದ್ದಾರೆ ಏನು ಅಂತ ಇವಾಗ ಯಾರು ಪ್ರೂವ್ ಮಾಡಲಿ. ಅದರಿಂದನೇ ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ರೆ ಅದು ನಿಜ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರು ಕೇಸ್ಗಳು ಹಾಕ್ಕೊಂಡು ಏನು ನಡೀತಾ ಇದೆ ರಾಜ್ಯದಲ್ಲಿ? ಒಬ್ಬರ ಮೇಲೆ ಒಬ್ಬರು ಅಂದರೆ ನಾವು JDS ಪಾರ್ಟಿ ಮೂಢ ಹಗರಣ ಏನಾಗಿತ್ತು ಅದ್ರ ಬಗ್ಗೆ ಮಾತ್ರ ನಾವು ತನಿಖೆ ಮಾಡಿ ಅಂತ ಹೇಳಿದ್ವಿ. ತನಿಖೆ ಆದಮೇಲೆ ಇವಾಗ ನಿನ್ನೆ CM ಅವರು ಪತ್ನಿಯವರು ವಾಪಸ್ ಕೊಡ್ತಾ ಇದ್ದೀವಿ ಅಂತ, ಅದು 13 ಸೈಟ್ ಏನೋ ವಾಪಸ್ ಕೊಡ್ತೀವಿ, 14 ಸೈಟ್ ವಾಪಸ್ ಕೊಡ್ತೀವಿ ಅಂತ. ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ನಾವು ಮೂಢ ಹಗರಣ ಆಗಿದೆ, ಅದಕ್ಕೆ ನಾವು ತನಿಖೆ ಮಾಡಿ ಯಾರಿಗೆ ಸೈಟ್ಗಳಾಗಬೇಕಾಗಿತ್ತು ಅವ್ರು ಮಾತ್ರ ಮಾಡಿ ಅಂತ ಹೇಳ್ತಾರೆ. ಇವಾಗ ಅವ್ರು ವಾಪಸ್ ಕೊಡ್ತಾ ಇದ್ವಿ ಅಂದರೆ ನಾವು ಒಪ್ಕೊಂಡಾಗ ಏನೋ ಎಲ್ಲ ಒಂದು ಕಡೆ ಹೆಚ್ಚು ಕಡಿಮೆ ಆಗಿದೆ. ಇಷ್ಟು ಮಾತ್ರದಲ್ಲಿ ನಾವು ದಟ್ ಈಸ್ ವೇರ್ ಮಿಸ್ಟೇಕ್.